ಓಕೆ, ಮೋದಿ ಅವರ ಆಗಮನವಾಗ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಮೋದಿ ಅವರು ಈಗ ಮೇಕ್ರಿ ಸರ್ಕಲ್ ಬಳಿಗೆ ಬಂದಿದ್ದಾರೆ. ಕೊನೆಗೂ ಕಾದು ಕಾದು ಸುಸ್ತಾದ ಜನಗಳಿಗೆ ಒಂದು ರೀತಿ ಸಂಜೀವಿನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಕೆಳಗಡೆ ಅಂಡರ್ ಪಾಸ್ನಲ್ಲಿ ಅವರು ಹೋಗಲ್ಲ, ಮೇಲ್ಭಾಗದಲ್ಲಿ ಬರ್ತಾರೆ ಅಂತ. ಸೊ ಅದೇ ರೀತಿ ಇವಾಗ ಅಂಡರ್ ಪಾಸ್ನಲ್ಲಿ ಹೋಗಿಲ್ಲ, ಮೇಲ್ಗಡೆ ಬರ್ತಾ ಇದ್ದಾರೆ. ಇನ್ನೇನು 2 ನಿಮಿಷ, ಯಾಕೆಂದರೆ ಫಸ್ಟ್ ಲೆಫ್ಟ್ನಲ್ಲೇ ಗೇಟ್ ಇದೆ. ಹಾಗಾಗಿ ಮೋದಿ ಅವರು ಅಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇನ್ನೊಂದು 5 ನಿಮಿಷಕ್ಕೆ ಅವರು ವೇದಿಕೆಗೆ ಬಂದುಬಿಡ್ತಾರೆ. ಪ್ರಧಾನಿ ಅವರು ಕೂತಿರ್ತಕ್ಕಂಥ ಕಾರನ್ನು ತಾವೀಗ ನೋಡ್ತಾ ಇದ್ದೀರಾ. 7 ಗಂಟೆಗೆ ಬರಬೇಕಾಗಿತ್ತು, ಈಗಾಗಲೇ 7 ಗಂಟೆ 35 ನಿಮಿಷ ಆಗಿದೆ. 7 ಗಂಟೆ 35 ನಿಮಿಷಕ್ಕೆ ಪ್ರಧಾನಿ ಅವರು ಏರ್ಪೋರ್ಟ್ನಿಂದ ಬಂದಿದ್ದಾರೆ. ಎಸ್, ನಾನು ಹೇಳಿದಲ್ಲ, ಫಸ್ಟ್ ಲೆಫ್ಟ್ನಲ್ಲೇ ಅವರು ತಗೊಳ್ತಾರೆ ಅಂತ ಅಂದ್ಬಿಟ್ಟು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಸಮಾವೇಶ ನಡೀತಾ ಇದೆ. ಬೃಹತ್ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಐ ಥಿಂಕ್ ಇವತ್ತು ಇದು 3ನೇ ಭಾಷಣ ಮೋದಿ ಅವರು ಮಾಡ್ತಾ ಇರೋದು. ಇವತ್ತು ಬೆಳಗ್ಗೆ ತಮಿಳುನಾಡಿನಲ್ಲಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಎಸ್, ಜನ ಕೂಡ ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದಾರೆ, ಮೋದಿ ಮೋದಿ ಅಂತ. ನಿಮ್ಮ ಜೊತೆ ಮಾತಾಡಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಈಗ ವೇದಿಕೆ ಮೇಲೆ ಹತ್ತುತ್ತಾ ಇದ್ದಾರೆ. ಇನ್ನೇನು ಎಲ್ಲರೂ ಸಾವಧಾನವಾಗಿ ಕೂತ್ಕೊಬೇಕು ಅಂತ ವಿನಂತಿ ಮಾಡ್ತೀನಿ. ದಯವಿಟ್ಟು ಕೂತ್ಕೊಬೇಕು, ದಯವಿಟ್ಟು ಕೂತ್ಕೊಳ್ಳಿ. ದಯವಿಟ್ಟು ಆ ಎಡಭಾಗದಲ್ಲಿರೋರೆಲ್ಲ ದಯವಿಟ್ಟು ಕೂತ್ಕೊಬೇಕು, ಕೂತ್ಕೊಳ್ಳಿ. 2 ನಿಮಿಷ ಲೈನ್ ಅಪ್ ಇದೆ, ಅಲ್ಲಿ ಸ್ವಾಗತ ಮಾಡ್ತಾರೆ. ಲೈನ್ ಅಪ್ ಅಲ್ಲಿ 2 ನಿಮಿಷದಲ್ಲಿ ಅವ್ರು ಬರ್ತಾರೆ. ದಯವಿಟ್ಟು ಕೂತ್ಕೊಬೇಕು. ದಯವಿಟ್ಟು ಬಂದಾಗ ನಾನು ಹೇಳ್ತೀನಿ. ಎಲ್ಲ ತಗೊಂಡು ಕೂತ್ಬಿಟ್ಟು ಇಲ್ಲೇ ಇಟ್ಕೊಂಡು ಹಾರ ಇಲ್ಲೇ ಇಟ್ಕೊಂಡು ಅವ್ರು ಇಲ್ಲೇ ಇಟ್ಕೊಂಡು. ಚೌಕಿದಾರ ಅಂತೀರಿ, ನಾವು ಕೂಡ ಚೌಕಿದಾರ ಅಂತ ಹೇಳ್ಬೇಕು. ಚೌಕಿದಾರ 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 ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ವೇದಿಕೆಯ ಮೇಲಕ್ಕೆ ಬರ್ತಾ ಇದ್ದಾರೆ. ಎಲ್ಲ ವೇದಿಕೆಯ ಮೇಲೆ ಇರತಕ್ಕಂಥ ಗಣ್ಯರು ಎದ್ದು ನಿಂತು ಅವರಿಗೆ ಸ್ವಾಗತವನ್ನು ಕೋರೋದಕ್ಕೆ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಕಾರ್ಯಕರ್ತರೆಲ್ಲರೂ ಕೂಡ ತಮ್ಮ ಮೊಬೈಲ್ನ ಟಾರ್ಚ್ ಆನ್ ಮಾಡಿಕೊಂಡು ಮೋದಿಗೆ ಸ್ವಾಗತವನ್ನು ಕೇಳೋದಕ್ಕೆ ಬಂದಿದ್ದಾರೆ. ಎಸ್, ವೇದಿಕೆಯ ಮೇಲೆ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್, ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಿ.ವಿ. ಸದಾನಂದಗೌಡ, ಬೆಂಗಳೂರು ಕೇಂದ್ರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿ.ಸಿ. ಮೋಹನ್, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ. 4 ಜನ ಈಗ ವೇದಿಕೆಯ ಮೇಲಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ, ಬಿ.ಎಸ್. ಯಡಿಯೂರಪ್ಪ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅರವಿಂದ್ ಲಿಂಬಾವಳಿ, ಆರ್ ಅಶೋಕ್ ಇವರು ಕೂಡ ಇದ್ದಾರೆ. ಎಸ್.ಎಂ. ಕೃಷ್ಣ ಹಿರಿಯರು, ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲರೂ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ವೇದಿಕೆಯ ಮೇಲೆ ಬಂದು ನಿಂತಿದ್ದಾರೆ. ಮೋದಿ ಅವರನ್ನ ನೋಡಬೇಕು, ಅವರ ಭಾಷಣವನ್ನ ಕೇಳಬೇಕು ಅಂತಕ್ಕಂಥ ಆಸೆಯಿಂದ ಲಕ್ಷ ಸಂಖ್ಯೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜನ ಈಗಾಗಲೇ ಸೇರಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೋದಿ बोलो भारत माता की, बोलो भारत माता की, नरेंद्र मोदी जी की, नरेंद्र मोदी जी की, नरेंद्र मोदी जी की,
चौकीदार 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 बोलो भारत माता की, बोलो भारत माता की। नरेंद्र मोदी जी की, नरेंद्र मोदी ಅವರಿಗೆ, नरेंद्र मोदी ಅವರಿಗೆ। चौकीदार चौकीदार नानू चौकीदार 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 बोलो भारत माता की, बोलो भारत माता की, बोलो भारत माता की। वंदे वंदे वंदे। चौकीदार 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 बोलो भारत माता की, बोलो भारत माता की। नरेंद्र मोदी ಅವರಿಗೆ, नरेंद्र मोदी ಅವರಿಗೆ, नरेंद्र मोदी ಅವರಿಗೆ। वंदे 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 वंदे। चौकीदार 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 चौकीदार। भारत माता की, भारत माता की, भारत माता की। नरेंद्र मोदी जी की, नरेंद्र मोदी जी की, नरेंद्र मोदी जी की, नरेंद्र मोदी जी की। चौकीदार 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 बोलो भारत माता की, बोलो भारत माता की। ವಿಶ್ವ ಮೆಚ್ಚಿದ ಮಹಾನ್ ನಾಯಕರು, ಭಾರತ ಮಾತೆಯ ಹೆಮ್ಮೆಯ ಪುತ್ರರು, ಭಾರತ ದೇಶದ ಅಭಿವೃದ್ಧಿಯ ಹರಿಕಾರರು, ನಿರಂತರ ದೇಶ ಸೇವೆಗೆ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಅಗಲಿರುಳು ದೇಶ ಸೇವೆಗೆ ಶ್ರಮಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕ, ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕ ಭವ್ಯವಾದಂತ ಸುಸ್ವಾಗತವನ್ನು ಬಯಸ್ತೇನೆ। ಈಗ ನಮ್ಮ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣರವರು, ಆರ್ ಅಶೋಕ್ ರವರು, ಸದಾನಂದ ಗೌಡರು ನರೇಂದ್ರ ಮೋದಿಜಿ ಅವರಿಗೆ ಪೇಟ ಹಾರ ಹಾಕಿ ಸನ್ಮಾನಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ। बोलो भारत माता की, बोलो भारत माता की, बोलो भारत माता की। ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ರೈತ ನಾಯಕರಾದಂಥ ನಮ್ಮ ಬಿ ಎಸ್ ಯಡಿಯೂರಪ್ಪಾಜಿ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ।